ಏಯ್ ರಾಜಲಕ್ಷ್ಮಿ ಕಣೋ, ಇವನೇನು ಅಕ್ಕ ಅಂತಿದ್ದಾನೆ. ಲೇ ಮರ್ತೋದ್ಯಾ? ಆ ಗುಂಡಣ್ಣ ಹೇಳದ್ನಲ್ಲ, ಪ್ರಿಯಾಂಕಾ ಆತ್ಮ ರಾಜಲಕ್ಷ್ಮಿಲಿದೆ ಅಂತ. ನಿನಗೇನೋ ಕಡಿಮೆ ಮಾಡಿದ್ದೀನಿ. ನಿನಗೆ ನೆತ್ತಿಗೆ ಹತ್ತಿದಾಗ ನಾನು ಬೆನ್ನು ತಟ್ಟಿದ್ದೀನಿ, ಅತ್ತಾಗ ಕಣ್ಣೀರು ಒರೆಸಿದ್ದೀನಿ. ನಾನು ಸತ್ತಿದ್ದೀನಿ ಅಂತ ನೀನು ಒಂಟಿ ಆಗಬಾರ್ದು ಅಂತ ನಾನು ನಿನಗೆ ದುಡ್ಡು ಕೊಟ್ಟಿದ್ರೆ ನೀನು ನನ್ನನ್ನು ಸಾಯಿಸಿದವನಿಗೆ ಮಾರ್ಕೊಂಡು ಸಾಕ್ಷಿನ ಮಾರ್ಕೋತೀಯ. ನಾನು ಅವತ್ತು ಇವನ್ ಕೈಯಲ್ಲಿ ಸತ್ತಿದ್ದಕ್ಕಿಂತನೂ ಇವತ್ತು ನೀನ್ ಮಾಡ್ತಾ ಇರೋ ದ್ರೋಹಕ್ಕೆ ತುಂಬಾ ನೋವಾಗ್ತಿದೆ ಕಣೋ. ಅಕ್ಕ ಅಕ್ಕ ನನ್ನ ಕ್ಷಮಿಸ್ಬಿಡು ಅಕ್ಕ. ಅಕ್ಕ ನಾನು ಸಾಕ್ಷಿಗಳ ಕೊಡಲ್ಲ ಅಕ್ಕ. ಸಾಕ್ಷಿಗಳು ಈಗಲೇ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ನಿನ್ ಸಾಯಿಸಿದವ್ರಿಗೆ ಶಿಕ್ಷೆ ಕೊಟ್ಟು ನಿನ್ನ ಆತ್ಮಕ್ಕೆ ಶಾಂತಿ ಕೋರ್ತೀನಿ ಅಕ್ಕ. ಬಿಡ, ನಿನ್ನ ಹತ್ರ ಇರೋ ಆಧಾರನ ಸುಮ್ಮನೆ ನನಗೆ ಕೊಟ್ಬಿಡು, ಇಲ್ಲ ಅಂದ್ರೆ ಇಲ್ಲೇ ನಿನ್ನೂ ಹೂತಾಕ್ತೀನಿ. ಕೊಡೋ. ನೀವು ನನ್ನೇನು ಮಾಡಕ್ಕಾಗಲ್ಲ ಕಣ. ಆತ್ಮ ಇವನ್ ಮೇಲೆ ಬಂದಿರೋ ಹಾಗೆ ನಗ್ತಾ ಇದ್ದಾನಲ್ಲೋ. ಇವ್ರೇನೋ ಇಲ್ಲಿ? ನಿನ್ನಂತ್ಯ ನೋಡೋದಕ್ಕೆ ಇದೆಲ್ಲ. ಈ ಹತ್ಯೆ ಹಿಂದೆ ಇರೋ ಮೋಸಗಾರ ನೀನೇ ಅಂತ ನಮಗ ಅರ್ಥ ಆಗಿದೆ ಕಣೋ. ಆದ್ರೆ ನೀನೇ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಯಾವ ಆಧಾರನೂ ಇಲ್ಲ. ಅದಕ್ಕೆ ನಿನ್ ಗುಟ್ಟನ್ನ ರಟ್ಟು ಮಾಡೋದಕ್ಕೆ ನಾವು ಈಗ ಬಾವುಜಿ ಜೊತೆ ಸೇರಿ ಅವ್ರ ಹತ್ರ ಆಧಾರ ಇರೋ ಹಾಗೆ ನಿನಗೆ ಕಾಲ್ ಮಾಡಿಸಿ ಚಿಕ್ಕ ಚಿಕ್ಕ ಆಟ ಪ್ಲಾನ್ ಮಾಡಿದ್ವಿ. ನೀನು ಪ್ರಿಯಾಂಕನ್ನ ಹೇಗ್ ಸಾಯಿಸಿದ್ಯೋ, ಯಾಕೆ ಸಾಯಿಸಿದ್ಯೋ ಎಲ್ಲ ಹೊರಗೆ ತೆಗ್ಸ್ಬಿಟ್ವಿ. ಇಲ್ಲೋಡು ತಗೋ. ನಿಮ್ಮ ಅಕ್ಕ ಪ್ರಿಯಾಂಕನ ನಾನು ಬೇಕು ಅಂತ ಸಾಯಿಸ್ಲಿಲ್ವೋ? ಆ ರಾಜಾರಾಮ್ಗೆ ನಿನ್ ಬಗ್ಗೆ ನಿಜ ಗೊತ್ತಿದೆ ಅಂತ ಓಡ್ ಹೋಗು ಅಂತ ಹೇಳೋದಕ್ ಹೋದ್ರೆ ಆ ಪ್ರಿಯಾಂಕಾ ಓಡ್ ಹೋಗ್ದೇನೆ ನನ್ನನ್ ಸಾಯಿಸಿ ಆ ಆಪಾದನೆನ ರಾಜಾರಾಮ್ ಮೇಲೆ ಹಾಕಿ ಅವನನ್ನ ಜೈಲಿಗೆ ಕಳಿಸಿ ಪ್ರತೀಕಾರನ ತೀರ್ಸ್ಕೋಬೇಕು ಅಂತಿದ್ಲು. ನನ್ ಮೇಲೆ ಶೂಟ್ ಮಾಡಕ್ಕೆ ಅಂತ ಬಂದಾಗ ನಾನು ಅದನ್ನ ತಪ್ಪಿಸ್ಕೊಳಕ್ ಹೋಗಿ ಆ ಬುಲೆಟ್ ಪ್ರಿಯಾಂಕಾ ದೇಹದೊಳಗೆ ಹೋಯ್ತು. ಅವಳು ಸತ್ತು ಹೋದ್ಲು. ಲೇ ಪ್ರಭಾಸು, ಆ ರಾಜಾರಾಮ್ ಮಕ್ಳ ಹತ್ರ ಸ್ವಲ್ಪ ಹುಷಾರು ಅಂತ ನಾನು ಮೊದಲಿಂದನೂ ಹೇಳ್ತಾ ಇದ್ದೆ ತಾನೆ. ನೋಡು, ನಾನು ಹೇಳ್ದಾಗೇನೆ ಆ ಗುಂಡನ್ನ ಅಡ್ಡ ಮಾಡಿಕೊಂಡು ನಮ್ಗೆ ತಲೆ ಬಡಿಸ್ಬಿಟ್ರಲ್ಲೋ. ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಸ್ಕೆಚ್ ಹಾಕಿದ್ದೀರಾ. ಆಧಾರನ ತುಂಬಾ ಚೆನ್ನಾಗಿ ರೆಕಾರ್ಡ್ ಮಾಡಿದ್ದೀರಾ. ಆದ್ರೆ ನಾನು ಕೂಡ ರೌಡಿನೇ ಅಲ್ವಾ? ನನ್ನ ಏರ್ಪಾಟಲ್ಲಿ ನಾನು ಇರ್ತೀನಿ ಅಂತ ನೀನು ಯೋಚನೆ ಮಾಡಿರ್ಲಿಲ್ಲ ಅಲ್ಲ?
ಏಯ್, ಇವರಲ್ಲಿ ಯಾರು ಒಬ್ರು ಕೂಡ ಈ ತೋಟ ದಾಟಿ ಜೀವಂತವಾಗಿ ಹೊರಗಡೆ ಹೋಗ್ಬಾರ್ದು. ಬ್ರೋ, ಈ ಹೆಣ್ಮಕ್ಳು ಎಷ್ಟು ಅನ್ಯಾಯ ಮಾಡ್ತಾರೆ ನೋಡ್ದ. ಇಷ್ಟೊತ್ತು ಅವ್ರು ನಮ್ಮ ಮುಂದೆ ಇದ್ದು ಇವಾಗ ನಮ್ಮನ್ ಮುಂದೆ ಬಿಡ್ತಿದ್ದಾರೆ. ಹೇ, ಹೀರೋಗಳು ಬಂದ್ರು, ಸ್ವಲ್ಪ ಅವರನ್ನು ನೋಡ್ಕೊಳ್ಳಿ. ಬ್ರೋ, ಏಯ್, ಅವಳ ಕೈಯಿಂದ ಫೋನ್ ತಗೊಳ್ಳೋ. ಕೊಡೆ ಕೊಡೆ ಕೊಡು. ಕೊಡೆ ಫೋನ್. ಬಾಯ್ಲಿ ಹೊಟ್ಟೋಗೋಣಮ್ಮ. ಬಾ. ಹಿಡ್ಕೊಳ್ಳೋ. ನಿಂತ್ಕೊ. ಆರ್ಯ ಬಾ. ಪ್ರಭಾಸ್ ಕೊಡು. ಪ್ರಭಾಸ್, ಪ್ರಭಾಸ್ ಕೊಡು. ಫೋನ್ ಕೊಡು. ಹೇಳ್ತಾ ಇರೋದು ಕೊಡು. ಫೋನ್ ಪ್ರಭಾಸ್. ಬೇಡ ಪ್ರಭಾಸ್, ಬೇಡ ಪ್ರಭಾಸ್. ಪ್ರಭಾಸ್, ಪ್ರಭಾಸ್, ಬೇಡ ಪ್ರಭಾಸ್. ಪ್ರಭಾಸ್ ಪ್ಲೀಸ್. ಪ್ರಭಾಸ್, ಪ್ರಭಾಸ್ ಬೇಡ. ಪ್ರಭಾಸ್, ಪ್ರಭಾಸ್ ಪ್ಲೀಸ್. ಪ್ರಭಾಸ್ ಬೇಡ. ಇವೆಲ್ಲ ಸೇರ್ಕೊಂಡು ಪೊಲೀಸರಾಗೆ ನನ್ನ ಹಿಂದೆ ಬಿದ್ದು ನಾನ್ ಮಾಡಿರೋ ಕೊಲೆನ ನನ್ ಬಾಯಾರೆ ಹೇಳ್ಸಿ ಆಧಾರ ಕಲೆಕ್ಟ್ ಮಾಡ್ತೀರಾ? ಇವಾಗ ನೋಡಿ ಈ ಫೋನ್ ಏನ್ ಮಾಡ್ತೀನಿ. ಪ್ರಭಾಸ್ ಹೇಳೋದು ಕೇಳು. ಬೇಡ ಪ್ರಭಾಸ್. ಪ್ರಭಾಸ್, ಪ್ರಭಾಸ್. ಅಯ್ಯೋ ಪ್ರಭಾಸ್, ಪ್ರಭಾಸ್. ಅಯ್ಯೋ ಏಯ್, ಬರೋ. ಬಿಡು. ಬಿಡು, ನಿಂಗೆ ಹೇಳೋದು. ಬಿಡು. ಆದ್ಯ, ಬಿಡು. 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 ಜೈಲೊಳಗಿರೋ ಜಾನಕಮ್ಮನ ಹೊರಗಡೆ ಬಿಡ್ಸೋದಕ್ಕೆ ಪ್ರಿಯಾಂಕಾ ಹತ್ರ ಹೋಗ್ತಿದ್ದೀರಲ್ವಾ? ಪ್ರಿಯಾಂಕಾನೇ ಬಂದಿದ್ದಾಳೆ ಅಂದ್ರಿ. ಬಿಡು. ಕರ್ಕೊಂಡೋಗ್ರೋ. ಬಿಡ್ರು. ಬಿಡು. ರಾಜಿ, ಶೌರ್ಯ ಸರ್. ಶೌರ್ಯ ಸರ್. ಬಿಡು ನನ್ನ. ಬಿಡು ರಾಜಿ, ರಾಜಿ. ಬಿಡು. 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 ಪ್ರಭಾಸ್. ಬಿಡು. ರಾಜಿ, ಬಿಡು.
ಓಯ್! ರಾಜಿ ಪ್ರಭಾಸ್ ರಾಜಿ ಅಪ್ಪ ಅಪ್ಪ ದೊಡ್ಡಪ್ಪ ಓಯ್! ಓಯ್! ದೊಡ್ಡಪ್ಪ ಸೀನು ಓಯ್! ಓಯ್! ತಗ್ಲಾಕೊಂಡವ್ರನ್ನ ಬಚಾವ್ ಮಾಡೋದಕ್ಕೆ ಬುಲ್ಡೋಸರ್ ಬಂದಿದೆ. ಪ್ರಾಣ ಉಳಿಬೇಕು ಅಂದ್ರೆ ಓಡ್ ಹೋಗೋ ಪ್ರಭಾಸು. ನಾನ್ ಜಂಪು. ಶೌರ್ಯ ಸರ್ ಹುಷಾರು. ಹೇಳೋ 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 ಆದ್ಯ ಅಯ್ಯೋ ಆದ್ಯ ಏಯ್! ಅಯ್ಯೋ ಆದ್ಯ 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 ಅಮ್ಮ ಆದ್ಯ ಆದ್ಯ ಅಯ್ಯೋ, ಆದ್ಯ ಏಯ್! ಆದ್ಯ ಎದ್ದೇಳಮ್ಮ. ಆದ್ಯ ರಾಜಿ ಬರೋಮ್ಮ. ಆದ್ಯ 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 ಅಯ್ಯೋ ಆದ್ಯ ಏನಾಯ್ತಮ್ಮ? ನಿಂಗೇನು ಆಗಲ್ಲ. ಆದ್ಯ ಆದ್ಯ ಸೀನು ಹೋಗೋಣ ಇಟ್ಕೋ. ಆದ್ಯ ಹೋಗು. ರಾಜಿ ಇಲ್ಲಿ ಹುಷಾರಮ್ಮ. ನಾನು ಈಗಲೇ ಬರ್ತೀನಿ, ನೀನು ನೋಡ್ಕೊಂಡು. ಸರಿಯಪ್ಪ. ಆದ್ಯ 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 ನಿಂಗೇನು ಆಗಲ್ಲ. ಆದ್ಯ ಆದ್ಯ ನೋಡು ಕಾರ್ ಬಂತು. ಎದ್ದೇಳು. ಬಾ. ರಾಜಿ ರಾಜಿ ಆದ್ಯ 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 ಡಾಕ್ಟರ್ 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 ಏನಮ್ಮ ಏನಾಯ್ತು? ಬಲವಾದ ಏಟಾಗಿದೆ ಡಾಕ್ಟರ್. ತುಂಬಾ ರಕ್ತ ಹೋಗಿದೆ. ಸ್ವಲ್ಪ ಬೇಗ ನೋಡಿ. ಸ್ವಲ್ಪ ಬೇಗ ನೋಡಿ. ಬೇಗ ಕರ್ಕೊಂಡು ಬನ್ನಿ. ಆದ್ಯ ಬೇಗ ಇಂಜೆಕ್ಷನ್ ತಗೊಳ್ಳಿ.
ಅಯ್ಯೋ ಹಾಗೆಲ್ಲ ತೆಗಿಬಾರ್ದು. ಬೇಡ ಡಾಕ್ಟರ್, ಯಾಕಮ್ಮ, ಏನಾಯ್ತು? ನನಗೆ ಟ್ರೀಟ್ಮೆಂಟ್ ಬೇಡ. ಮೊದಲು ನಾನು ನಮ್ಮ ದೊಡ್ಡಪ್ಪನ ಜೊತೆ ಮಾತಾಡ್ಬೇಕು. ಆಮೇಲೆ ಮಾತಾಡ್ಬೋದಲ್ವೇನಮ್ಮ? ಮೊದಲು ಟ್ರೀಟ್ಮೆಂಟ್ ಮಾಡಕ್ ಬಿಡಿ. ಈಗಾಗಲೇ ತುಂಬಾ ಬ್ಲಡ್ ಹೋಗಿದೆ. ಇನ್ನೂ ತಡ ಮಾಡಿದ್ರೆ ತುಂಬಾನೇ ಸಮಸ್ಯೆ ಆಗತ್ತೆ. ಬೇಡ ಬೇಡ. ಸಿಸ್ಟರ್. ಓಕೆ ಸರ್. ಸರ್, ಏನಾಯ್ತಮ್ಮ? ಅವರು ನಿಮ್ ಜೊತೆ ಮಾತಾಡೋವರೆಗೂ ಯಾವ ಟ್ರೀಟ್ಮೆಂಟ್ ಬೇಡ ಅಂತ ಹಠ ಮಾಡ್ತಿದ್ದಾರೆ ಸರ್. ಬಂದ್ ನೋಡಿ ಸರ್. ಅಯ್ಯೋ, ನಡಿಯಮ್ಮ. ಆದ್ಯ, ಆದ್ಯ, ಏನ್ ಆದ್ಯ ಇದು? ಟ್ರೀಟ್ಮೆಂಟ್ ಮಾಡಿಸ್ಕೊಡಲ್ಲ ಅಂತ ಹೇಳಿದ್ಯಾ? ಏನ್ ಆದ್ಯ, ನಿನ್ನ ಕಾಪಾಡ್ಕೊಂಡಿದ್ದು ನಿನ್ನ ಬದುಕಿಸ್ಬೇಕು ಅಂತ ನೀನ್ ಯಾಕೆ ಈ ತರ ಹಠ ಮಾಡ್ತಾ ಇದ್ಯಾ? ನನ್ನ ಕ್ಷಮಿಸು ರಾಜಿ, ನಾನು ದೊಡ್ಡಪ್ಪನ ಹತ್ರ ಮಾತಾಡ್ಬೇಕು. ಈಗ ನನ್ ಜೊತೆ ಮಾತಾಡೋದು ಮುಖ್ಯ ಅಲ್ಲಮ್ಮ. ಮೊದಲು ಟ್ರೀಟ್ಮೆಂಟ್ ಮಾಡಿಸ್ಕೋ, ನನ್ನ ಹತ್ರ ಆಮೇಲೆ ಮಾತಾಡೋದಂತೆ. ನಿಮ್ಮ ಹತ್ರ ಮಾತಾಡೋದು ತುಂಬಾ ಮುಖ್ಯ ದೊಡ್ಡಪ್ಪ. ನೀನ್ ನನಗೆ ಮಾತು ಕೊಡ್ಬೇಕು. ಸರಿ ಅಪ್ಪ, ನಿನ್ಗೆ ಏನ್ ಮಾತ್ ಬೇಕಾದ್ರೂ ಕೊಡ್ತಾರೆ. ನೀನ್ ಟ್ರೀಟ್ಮೆಂಟ್ ಮಾಡಿಸ್ಕೋ. ಬೇಡ ರಾಜಿ, ಬೇಡ. ದೊಡ್ಡಪ್ಪ ಮತ್ತೆ ನಮ್ಮ ಮನೆಗೆ ಬರ್ಬೇಕು. ಆದ್ಯ, ಆದ್ಯ, ಅಪ್ಪ, ಹಾಗಂತ ನನಗೆ ಈಗ್ಲೇ ಅವ್ರ ಮಾತು ಕೊಡ್ಬೇಕು. ಅಪ್ಪ, ನೀವು ದೊಡ್ಡಮ್ಮ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆಯಾಗಿರೋ ನೋವಿಗಿಂತ ನನಗೆ ಈ ನೋವು ತುಂಬಾ ಚಿಕ್ಕದು ದೊಡ್ಡಪ್ಪ. ನೀವು ಆ ಮನೆ ಕಾಲಿಟ್ಟು ಇನ್ಮೇಲೆ ದೊಡ್ಡಮ್ಮನ ಜೊತೆ ಯಾವಾಗ್ಲೂ ಇದ್ದ ಹಾಗೆ ಆ ಮನೇಲಿ ಇರ್ತೀರಾ ಅಂತ ಮಾತು ಕೊಟ್ರೆ ಸಾಕು. ಅದಾದ್ಮೇಲೆ ನಾನು ಸತ್ತು ಹೋದ್ರೂ ಕೂಡ ಪರವಾಗಿಲ್ಲ. ಆದ್ಯ, ಡಾಕ್ಟರ್ ಟ್ರೀಟ್ಮೆಂಟ್ ಶುರು ಮಾಡಿ. ಬೇಡ ಬೇಡ ದೊಡ್ಡಪ್ಪ. ಅವತ್ತು ಅದು ನನ್ನ ಮನೆ, ನನಗೂ ಹಕ್ಕಿದೆ ಅನ್ನೋ ನನ್ನ ಮಾತುಗಳು ನಿಮ್ ಮಾತನ್ನ ನಿಲ್ಸಿ ನನಗೆ ಭಾಷೆ ಕೊಡ್ತಾ ಇರೋ ಹಾಗೆ ತಡೀತಿದ್ಯಾ? ಸಾಯೋಕ್ಕೂ ಮುಂಚೆ ಯಾವ ವ್ಯಕ್ತಿನೂ ಸುಳ್ಳು ಹೇಳಲ್ಲ ಅಲ್ವಾ ದೊಡ್ಡಪ್ಪ? ಆದ್ಯ, ಅವತ್ತು ನೀವು ದೊಡ್ಡಮ್ಮನ ನನ್ನ ಜೊತೆ ಹೊರಗಡೆ ಕಳ್ಸಿದ್ರಿ. ಹಾಗೋದ್ರೆ ನೀವು ದೊಡ್ಡಮ್ಮ ಮತ್ತೆ ಒಂದಾಗಲ್ಲ ಅನ್ನೋ ಭಯದಲ್ಲಿ ನಾನು ಹಾಗೆ ಹೇಳ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ದೊಡ್ಡಪ್ಪ. ಅಪ್ಪ, ಆದ್ಯ, ಡಾಕ್ಟರ್ ಅವರೇ ಟ್ರೀಟ್ಮೆಂಟ್ ಶುರು ಮಾಡಿ. ಬೇಡ ಬೇಡ ದೊಡ್ಡಪ್ಪ. ನಾನ್ ಸತ್ ಮೇಲಾದ್ರೂ ನೀವು ನನ್ನ ಮಾತನ್ನ ನಂಬಿದ್ರೆ ಅವಾಗ್ಲಾದ್ರೂ ಆ ಮನೆಗೆ ಕಾಲಿಡಿ ದೊಡ್ಡಪ್ಪ. ಅಪ್ಪ, ಆದ್ಯ ಹೇಳ್ತಿರೋದು ನಿಜಾನೇ ಅಪ್ಪ. ಆ ಮನೆಗ್ ಬರ್ತೀಯ ಅಂತ ಮಾತು ಕೊಡು ಅಪ್ಪ. ಇಲ್ಲ ಅಂದ್ರೆ ಆದ್ಯ ನಮ್ ಜೊತೆ ಇರಲ್ಲ.
ಕಂಡೀಷನ್ ತುಂಬಾನೇ ಸೀರಿಯಸ್ ಆಗಿದೆ. ಅಪ್ಪ ಅಪ್ಪ ನಿನ್ ಮಾತನ್ನ ನಂಬ್ತೀನಮ್ಮ. ಸತ್ರು ಆ ಮನೆ ಒಳಗ್ ಕಾಲಿಡಲ್ಲ ಅಂತ ಈ ರಾಜಾರಾಮ್ ಕೊಟ್ಟಿದ್ದ ಮಾತನ್ನ ನಿನಗೋಸ್ಕರ ವಾಪಸ್ ತಗೋತಿದ್ದೀನಿ. ನನಗೆ ಮಾತು ಕೊಡ್ತೀರಾ ದೊಡ್ಡಪ್ಪ?